ಯಾವುದೇ ಆಟ ಇರಲಿ, ಆಟ ಅಂದಮೇಲೆ ಆ ಆಟದಲ್ಲಿ ಏರು ಇಳಿತ ಅನ್ನೋದು ಇದ್ದೇ ಇರುತ್ತೆ. ಆದರೆ ಸತತವಾಗಿ ನಾವು ಯಾವಾಗ ಇಳಿತಾನೇ ಹೋಗ್ತೀವಲ್ಲ, ಆವಾಗ ಪ್ರತಿಯೊಬ್ಬರ ಕಣ್ಣು ಸಹಿತ ನಮ್ಮ ಮೇಲೆ ಬರುತ್ತೆ. ಅಷ್ಟೇ ಅಲ್ಲದೆ ಯಾವಾಗ ನಾವು ಸತತವಾಗಿ ಮೇಲೆ ಇರ್ತಾ ಸಹಿತ ಹೋಗ್ತೀವಲ್ಲ, ಅವಾಗೂ ಸಹಿತ ಪ್ರತಿಯೊಬ್ಬರ ಕಣ್ಣು ನಮ್ಮ ಮೇಲೆ ಇರುತ್ತೆ. ಆದರೆ ನಾವು ಬರ್ತಾ ಬರ್ತಾ ಇಳಿತಾ ಹೋದಂಗೆ ನಮ್ಮನ್ನು ಗಮನಿಸೋದೇ ಬಿಟ್ಟು ಬಿಡ್ತಾರೆ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರಿಗೂ ಸಹಿತ ಅಂದರೆ ವಿಶೇಷವಾಗಿ ನಾನೀಗ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕ್ರಿಕೆಟ್ನಲ್ಲಿ ಏನಪ್ಪ ಅಂದರೆ ಪ್ರತಿಯೊಬ್ಬರೂ ಸಹಿತ ಫಾರ್ಮ್ನಲ್ಲಿ ಇರಲೇಬೇಕು. ಫಾರ್ಮ್ನಲ್ಲಿ ಇಲ್ಲದೇ ಇದ್ದರೆ ಅದು ಎಂಥದೇ ಸಾಧನೆ ಮಾಡಿರಲಿ, ಅವ್ರು ಏನೇ ಮಾಡಿರಲಿ ಅದನ್ನು ಯಾರೂ ಸಹಿತ ಪರಿಗಣಿಸೋದಿಲ್ಲ. ಬದಲಾಗಿ ಅವರು ಏನು ಫಾರ್ಮ್ನಲ್ಲಿ ಇಲ್ಲ ಅಲ್ಲ, ಆ ಫಾರ್ಮ್ನಲ್ಲಿ ಇಲ್ಲದೇ ಇರೋದನ್ನು ಮಾತ್ರ ಜನ ಪರಿಗಣಿಸ್ತಾರೆ. ಅದೇ ರೀತಿಯಾಗಿ ನಾವು 2026 IPL ಸೀಸನಲ್ಲಿ ಬುಮ್ರಾ ಅವರ ಒಂದು ಬಾಲಿಂಗ್ ನೋಡಿರ್ಬೋದು. ಬುಮ್ರಾ ಅವರು ಹೆಚ್ಚಾಗಿ ವಿಕೆಟ್ ತೆಗೆದುಕೊಳ್ಳಲಿಲ್ಲ, ಬದಲಾಗಿ ಹೆಚ್ಚಿನ ರನ್ ಸಹಿತ ಕೊಟ್ಟರು. ಆದರೆ ಈ ಮೊದಲು ಸಹಿತ ಬುಮ್ರಾ ಅವರು ವಿಕೆಟ್ ತೆಗೆದಿರಲಿಲ್ಲ, ಆದರೆ ಯಾವುದೇ ರೀತಿಯಾದಂಥ ಹೆಚ್ಚಿನ ರನ್ಗಳನ್ನು ಅವ್ರು ಕೊಡ್ತಾ ಇರಲಿಲ್ಲ. ಆದರೆ ಇಲ್ಲಿ ಈ ಒಂದು ಬಾರಿ ಅವರು ಫಾರ್ಮ್ನಲ್ಲಿ ಇಲ್ಲದೇ ಇರೋ ಕಾರಣ ಎಲ್ಲರ ಕಣ್ಣು ಸಹಿತ ಅವ್ರ ಮೇಲಿತ್ತು. ಅಷ್ಟೇ ಅಲ್ಲದೆ IPL ಕೊನೆಯ ಹಂತಕ್ಕೆ ಬರುತ್ತಿದ್ದಂತೆ ಅವ್ರು ಯಾವುದೇ ಒಂದು ಸುದ್ದಿ ಆಗಲಿ ಏನೇ ಆಗಲಿ ಎಲ್ಲೂ ಸಹಿತ ಅವರು ಕಾಣಿಸ್ಕೊಳ್ಳೇ ಇಲ್ಲ. ಅದೇ ರೀತಿಯಾದಂಥ ಫಾರ್ಮ್ ಕಂಟಕ ಈಗ ಒಬ್ಬ ನಾಯಕನಿಗೆ ಬಂದು ಒದಗಿದೆ. ಏನಪ್ಪ ಅಂತಂದರೆ, ಸೂರ್ಯಕುಮಾರ್ ಯಾದವ್ 2025ರಲ್ಲಿ ಭಾರತವನ್ನು ವಿಶ್ವ ಚಾಂಪಿಯನ್ ಮಾಡಿದಂಥ ಒಬ್ಬ ತಂಡದ ನಾಯಕ, ಭಾರತದ T20 ಇಂಟರ್ನ್ಯಾಷನಲ್ ತಂಡದ ನಾಯಕ ಆಗಿದ್ದರು. ಆದರೆ ಈಗ ಅದೇ ಸೂರ್ಯಕುಮಾರ್ ಯಾದವ್ಗೆ ತಂಡದ ನಾಯಕತ್ವ ಹೋಗಲಿ, ಈಗ ತಂಡದಲ್ಲೂ ಸಹಿತ ಸ್ಥಾನ ಸಿಗದ ರೀತಿಯಲ್ಲಿ ಬಂದಿದೆ. ಹೌದು, ಸೂರ್ಯಕುಮಾರ್ ಯಾದವ್ 2025-26 ಸಾಲಿನ ಒಂದು T20 ಇಂಟರ್ನ್ಯಾಷನಲ್ ವಿಶ್ವ ಚಾಂಪಿಯನ್ ಪಟ್ಟವನ್ನು ಸಹಿತ ತಂಡದ ನಾಯಕನಾಗಿ ಭಾರತಕ್ಕೆ ತಂದುಕೊಟ್ರು. ಅದು ಅವಾಗ ಸಹಿತ ಆ ಒಂದು ವಿಶ್ವಕಪ್ ನಡಿಬೇಕಾದ ಸಮಯದಲ್ಲೂ ಆಯಿತು. ಮತ್ತು ಅದಕ್ಕೂ ಮುಂಚೆಯಿಂದಾನೇ ಹೇಳ್ಬೋದು, ಸೂರ್ಯಕುಮಾರ್ ಯಾದವ್ ಯಾವುದೇ ರೀತಿಯಾದಂಥ ಉತ್ತಮ ಫಾರ್ಮಲ್ಲಿ ಇರಲಿಲ್ಲ. ಸೂರ್ಯಕುಮಾರ್ ಯಾದವ್ 44 ಸರಾಸರಿ ರನ್ ರೇಟಲ್ಲಿ ಮ್ಯಾಚನ್ನು ಆಡಿದ್ದಾರೆ. ಅಷ್ಟೇ ಇಲ್ಲಿ 484 ರನ್ಗಳನ್ನು ಮಾತ್ರ ಅವರು ಅವರ 2024ರಿಂದ ಇತ್ತೀಚಿನ ಮ್ಯಾಚ್ಗಳಲ್ಲಿ ಅವರು ಗಳಿಸೋಕ್ಕಾಗಿದ್ದು ರನ್ಗಳ ಸಂಖ್ಯೆ. ಅದೇ ಸೂರ್ಯಕುಮಾರ್ ಯಾದವ್ 2021ರಿಂದ 23ರವರೆಗೂ ಸಹಿತ ಉತ್ತಮ ಫಾರ್ಮ್ನಲ್ಲಿದ್ದರು. ಯಾವುದೇ ರೀತಿಯಾದಂಥ ಪ್ರತಿಯೊಂದು ಒಂದು T20 ಮ್ಯಾಚ್ ಅಂತಿದ್ದಾಗ ಸೂರ್ಯಕುಮಾರ್ ಯಾದವ್ ಇದ್ದರೆ ಅದು ಪಕ್ಕಾ ಭಾರತದೇ ತಂಡ ಜಯ ಆವತ್ತಿಂದು ಭಾರತದೇ ಅನ್ನುವಂಥ ರೀತಿಯಲ್ಲಿತ್ತು. ಅದಾದ ಬಳಿಕ ಸೂರ್ಯಕುಮಾರ್ ಯಾದವ್ ಆ ಒಂದು 2024ರ ನಂತರ ಅಥವಾ 2024ರಿಂದಲೇ ಅನ್ನಬಹುದು ನಾವು ಯಾವುದೇ ರೀತಿಯಾದಂಥ ಉತ್ತಮ ಗುಣಮಟ್ಟದ ಫಾರ್ಮ್ನವರು ಎಲ್ಲೂ ಕೂಡ ಪ್ರದರ್ಶಿಸಲಿಲ್ಲ. ಬದಲಾಗಿ ಅದಷ್ಟೇ ಅಲ್ಲ, ಈಗ ನಡೀತಿರುವಂಥ ಈ ಮೊನ್ನೆ ತಾನೇ ಮುಗಿದಂಥ IPLನಲ್ಲಿ 13 ಇನ್ನಿಂಗ್ಸ್ ಆಡಿದಂಥ ಸೂರ್ಯಕುಮಾರ್ ಯಾದವ್, ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ 13 ಇನ್ನಿಂಗ್ಸ್ ಆಡಿದಂಥ ಸೂರ್ಯಕುಮಾರ್ ಯಾದವ್ 270 ರನ್ಗಳನ್ನು ಮಾತ್ರ ಗಳಿಸಲು ಸಾಧ್ಯ ಆಗಿತ್ತು. ಅಷ್ಟೇ ಅಲ್ಲದೆ ಒಂದೇ ಒಂದು 50 ಮಾತ್ರ ಅವರು ಇಲ್ಲಿ ಗಳಿಸಲು ಸ್ಟಾರ್ಟ್ ಆಗಿತ್ತು. ಯಾಕಪ್ಪ ಅಂತಂದರೆ ಅವರ ಒಂದು ಕಳಪೆ ಫಾರ್ಮ್ ಏನಿತ್ತಲ್ಲ, 2024ರ 10ರಿಂದ ಆರಂಭವಾದಂಥ ಕಳಪೆ ಫಾರ್ಮು ಇಲ್ಲಿವರೆಗೂ ಸಹಿತ ಅದು ಹಾಗೆ ಬಂತು. ನಾವು T20 ವಿಶ್ವಕಪ್ ಗೆದ್ದಾಗ ಹಲವಾರು ಟ್ರೋಲ್ಗಳನ್ನು ನೋಡಿದ್ವಿ. ಯಾವುದೇ ರೀತಿಯಾದಂಥ ರನ್ ಗಳಿಸಿದೆ, ಏನನ್ನೂ ಮಾಡದೆ ಸುಲಭವಾಗಿ T20 ಇಂಟರ್ನ್ಯಾಷನಲ್ ಕಪ್ ಎತ್ತಿದಂಥ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವನ್ನು ಈ ರೀತಿಯಾದಂಥ ಹಲವಾರು ಟ್ರೋಲ್ಗಳನ್ನು ಸಹಿತ ನೋಡಿದ್ವಿ. ಅದೇ ರೀತಿಯಾಗಿ BCCIನ ಕೆಲವು ಅಧಿಕಾರಿಗಳು ಸುದ್ದಿ ಮಾಧ್ಯಮಗಳಿಗೆ ತಿಳಿಸಿದಂತೆ ಸೂರ್ಯಕುಮಾರ್ ಯಾದವ್ಗೂ ಸಹಿತ ನಾವು ತಂಡದ ಒಂದು ನಾಯಕತ್ವ ಬದಲಾಗಿ ಮತ್ತು ತಂಡದಲ್ಲಿ ಅವರ ಸ್ಥಾನದ ಬಗ್ಗೆಯೂ ಸಹಿತ ಅತಿ ಶೀಘ್ರದಲ್ಲಿ ಅವರಿಗೂ ಸಹಿತ ನಾವು ತಿಳಿಸ್ತೀವಿ ಅಂತೇಳಿ ಈಗಾಗಲೇ ತಂಡ BCCI ಹೇಳ್ಕೊಂಡಿದೆ. ಇದರ ಕುರಿತಾಗಿ ಈಗ ಸೂರ್ಯಕುಮಾರ್ ಯಾದವ್ ಬದಲಾಗಿ ಯಾರ ಒಂದು ನಾಯಕತ್ವ ಇಲ್ಲಿ ಬರಬಹುದು ಅಂತ ನೋಡೋದಾದರೆ, ಇಲ್ಲಿ ಶುಭ್ಮನ್ ಗಿಲ್ ಆಗಿರ್ಬೋದು ಮತ್ತು ಪಾಸೊಳ್ಳಿ. ಶುಭ್ಮನ್ ಗಿಲ್ ಈಗಾಗಲೇ ODI ಮತ್ತು ಟೆಸ್ಟ್ಗೆ ಕ್ಯಾಪ್ಟನ್ಸ್ ಇದ್ದಾರೆ. ಆದರೂ ಸಹಿತ ಇಲ್ಲಿ ಮತ್ತು ಶುಭ್ಮನ್ ಗಿಲ್ ಬರೋ ಚಾನ್ಸಸ್ ಐತಿ. ಅಷ್ಟೇ ಅಲ್ಲೇ ಇಶಾನ್ ಕಿಶನ್ನು ಮತ್ತು ಪಾಸೊಳ್ಳಿ, ಶ್ರೇಯಸ್ ಅಯ್ಯರ್. ಈಗ ಶ್ರೇಯಸ್ ಅಯ್ಯರ್ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿದೆ. ಇವಾಗ ಶ್ರೇಯಸ್ ಅಯ್ಯರು ಸಹಿತ, ಯಾಕಂದರೆ ಶ್ರೇಯಸ್ ಅಯ್ಯರ್ 2024ರಿಂದ ಉತ್ತಮವಾದಂಥ ಫಾರ್ಮ್ನಲ್ಲಿದ್ದು, ಅಷ್ಟೇ ಅಲ್ಲೇ KKR ಆಗಿರ್ಬೋದು, KKR ತಂಡವನ್ನು ಅವರು ಕಪ್ ಗೆಲ್ಲಿಸಿದ್ದಾಗಿರ್ಬೋದು, ನಂತರ ಪಂಜಾಬ್ ತಂಡವನ್ನು ಸಹಿತ ಅವರು ಫೈನಲ್ವರೆಗೂ ತೊಗೊಂಡ್ಬಂದರು. ಈ ಬಾರಿಯೂ ಸಹಿತ ಅವ್ರದ್ದು ಒಂದು ಉತ್ತಮವಾದಂಥ ಫಾರ್ಮ್ನಲ್ಲಿದ್ದರು. ಆದರೆ ತಂಡದಲ್ಲಿ ತಂಡ ಆರಂಭದಿಂದ ಉತ್ತಮವಾಗಿ ಬರ್ತಾಯಿತ್ತು. ಬರ್ತಾ IPL ಒಂದು ಕೊನೆ ಹಂತಕ್ಕೆ ಬರ್ತಾ ಇದ್ದಂತೆ IPLನ ಅರ್ಧ ಆದ ನಂತರ ಉಳಿದಂತಹ ಮ್ಯಾಚ್ಗಳಲ್ಲಿ ಪಂಜಾಬ್ ಕಿಂಗ್ಸ್ ಸ್ವಲ್ಪ ಹಿಂದುಳಿದ್ರು. ಆದರೆ ಇಲ್ಲಿ ಯಶಸ್ವಿಯಾಗಿ ತಂಡ ನಡೆಸುವಲ್ಲಿ ಶ್ರೇಯಸ್ ಅಯ್ಯರ್ ಯಶಸ್ವಿಯಾಗಿದ್ದಾರೆ ಅನ್ಬೋದು, ಅವ್ರ ಹಿಂದಿನ ಒಂದು ಲೆಕ್ಕಾಚಾರಗಳನ್ನು ನೋಡಿದಾಗ. ಆದ್ದರಿಂದ ಇಲ್ಲಿ ಶ್ರೇಯಸ್ ಅಯ್ಯರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಆದರೆ ನಿಮಗೆ ಯಾರನ್ನು ಇಲ್ಲಿ ಕ್ಯಾಪ್ಟನ್ಸ್ ಅಥವಾ ನಾಯಕನಾಗಿ ಮಾಡಬಹುದು, ಯಾರು ಇಲ್ಲಿ ನಾಯಕನಾದರೆ ನಿಮಗೆ ಉತ್ತಮ? ಯಾಕೆಂದರೆ ಇಲ್ಲಿ ಹಲವಾರು ತಂಡದ ನಾಯಕರಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಂತೂ ಕ್ರಿಕೆಟ್ನಲ್ಲಿ ಎಲ್ಲ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಉತ್ತಮವಾದಂಥ ಬ್ಯಾಟ್ಸ್ಮನ್ಗಳು ಸಹಿತ ಬರ್ತಾ ಇದ್ದಾರೆ. ಇನ್ನು ನನಗನ್ಸಿದ ಹಾಗೆ ರಜತ್ ಪಟ್ಟಿದಾರ್ 2 ಬಾರಿ ತಂಡವನ್ನು ಮುನ್ನಡೆಸಲು ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಉತ್ತಮವಾದಂಥ ಫಾರ್ಮ್ನಲ್ಲೂ ಸಹಿತ ಇದ್ದಾರೆ. ರಜತ್ ಪಟ್ಟಿದಾರ್ ಅವ್ರಿಗೂ ಸಹಿತ ಯಾಕೆ ಈ ಒಂದು ಅವಕಾಶವನ್ನು ಕೊಡುತ್ತಿಲ್ಲ BCCI?
ಇದರ ಕಾರಣಗಳೇನು ಮತ್ತಷ್ಟು ಚರ್ಚೆ ಮಾಡೋಣ. ನಿಮಗೆ ಯಾರನ್ನು ಇಲ್ಲಿ ಕ್ಯಾಪ್ಟನ್ ಮಾಡಿದರೆ, T20 ಇಂಟರ್ನ್ಯಾಷನಲ್ ಕ್ಯಾಪ್ಟನ್ ಮಾಡಿದರೆ ಒಳ್ಳೆಯದು, ನಿಮಗೆ ಏನು ಅನಿಸುತ್ತೆ, ಯಾರ ಹೆಸರು ಇಲ್ಲಿ ಸೂಕ್ತ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿರಿ. ಇನ್ನು ಅಷ್ಟೇ ಅಲ್ಲ, ಸೂರ್ಯಕುಮಾರ್ ಯಾದವ್ ಅವರ ಈ ಕಳಪೆ ಫಾರ್ಮ್ನಿಂದಾಗಿ ಅವರು ಆ ಒಂದು ನಾಯಕತ್ವ ಅಷ್ಟೇ ಅಲ್ಲ ತಂಡದಿಂದನೂ ಸ್ಥಾನವನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಐತಿ ಅಂತ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿರಿ.